ಸಿಪಿಐ ಜಿಂದಾಬಾದ್ 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 ಸಿಪಿಐ ಜಿಂದಾಬಾದ್ 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 ಭಾರತ ಕಮ್ಯುನಿಸ್ಟ್ ಪಕ್ಷದ ಜಾಥಾವನ್ನು ಕೆಜೆಪಿನಿಂದ ಹೊರಟು ಇವತ್ತು ಗಂಗಾವತಿಗೆ ಆಗಮಿಸಿದೆ. ಈ ಭಾರತ ಕಮ್ಯುನಿಸ್ಟ್ ಪಕ್ಷದ ಕೊಪ್ಪಳ ಜಿಲ್ಲಾ ಮಂಡಳಿಯ ನಮ್ಮ ರಾಜ್ಯ ಕಾರ್ಯದರ್ಶಿಯವರಿಗೆ ನಮ್ಮ ಸ್ವಾಗತ ಮಾಡುತ್ತಾ ಈ ಒಂದು ಮುಂದೆ ಹೋಗುವಂಥ ಜಾಥಕ ಪೂರ್ಣವಾಗಿ ಯಶಸ್ವಿಯಾಗಲಿ ಅಂತೇಳಿ ನಾನು ಅವ್ರನ್ನ ಕೇಳ್ಕೊಳ್ತಾ ಇದ್ದೀನಿ. ಸಿಪಿಐ ಜಿಂದಾಬಾದ್ 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 ಸಿಪಿಐ ಜಿಂದಾಬಾದ್ 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 ಶತಮಾನೋತ್ಸವ ಮುನ್ನುಗ್ಗಲಿ 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 ಬಲಿದಾನ ತ್ಯಾಗದಂತ ಮಾಡಿದಂತ ಸಿಪಿಐಗೆ ಜಿಂದಾಬಾದ್ 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 ಸಿಪಿಐ ಜಿಂದಾಬಾದ್ 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 ಪಕ್ಷದ ಶತಮಾನೋತ್ಸವದ ಅಂಗವಾಗಿ ಕರ್ನಾಟಕ ರಾಜ್ಯಾದ್ಯಂತ ಶತಮಾನೋತ್ಸವ ಜಾಥಾ ನಡೀತಾ ಇದೆ. ಅದರ ಭಾಗವಾಗಿ ನವೆಂಬರ್ 30ರಂದು KGF ನಗರದಲ್ಲಿ ಉದ್ಘಾಟನೆಯಾದಂಥ ಜಾಥಾ ಆ ನಂತರ ತುಮಕೂರು ಜಿಲ್ಲೆ, ಚಿತ್ರದುರ್ಗ ಜಿಲ್ಲೆ, ಬಳ್ಳಾರಿ ಜಿಲ್ಲೆ ಹಾಗೆಯೇ ವಿಜಯನಗರ ಜಿಲ್ಲೆ ಮುಗಿಸಿ ಇವತ್ತು ಕೊಪ್ಪಳ ಜಿಲ್ಲೆಗೆ ಆಗಮಿಸಿದೆ. ಹೀಗೇ ನಿರಂತರವಾಗಿ ಡಿಸೆಂಬರ್ 23ರವರೆಗೂ ಈ ಜಾಥಾ ಎಲ್ಲ ಜಿಲ್ಲೆಗಳಲ್ಲೂ ಸಂಚರಿಸಿ ಕಮ್ಯುನಿಸ್ಟ್ ಪಕ್ಷದ 100 ವರ್ಷದ ಇತಿಹಾಸದ ಪರಂಪರೆಯನ್ನು ಜನರಿಗೆ ತಿಳಿಸೋದ್ರ ಮುಖಾಂತರವಾಗಿ ಇವತ್ತಿನ ಸಮಕಾಲೀನ ಸಂದರ್ಭದ ಸವಾಲುಗಳಿಗೆ ಕಮ್ಯುನಿಸ್ಟ್ ಪಾರ್ಟಿ ಮುಂದಿನ ದಿನಗಳಲ್ಲಿ ಎಂಥ ಹೋರಾಟಗಳನ್ನು ರೂಪಿಸಬೇಕು ಅಂತಕ್ಕಂಥ ಅಧ್ಯಯನ ಮಾಡಲಿಕ್ಕೆ ರಾಜ್ಯದ ತುಂಬ ಓಡಾಡಿ ಜನರ ಸಮಸ್ಯೆಗಳನ್ನು ಅಧ್ಯಯನ ಮಾಡಿ ಆ ಮೂಲಕವಾಗಿ ಮುಂದಿನ ಹೋರಾಟವನ್ನು ರೂಪಿಸೋ ಸಲುವಾಗಿ ಜಾಥಾ ನಡೀತಾ ಇದೆ. ಈ ಜಾಥಾವನ್ನು ಅತ್ಯಂತ ಪ್ರೀತಿಯಿಂದ ಇವತ್ತು ಕೊಪ್ಪಳ ಜಿಲ್ಲೆಯ ಪಕ್ಷದ ನಾಯಕರು ಮತ್ತು ಕಾರ್ಯಕರ್ತರು ಸ್ವಾಗತ ಮಾಡಿದ್ದೀರಾ. ನಿಮ್ಮೆಲ್ಲರಿಗೂ ಕೂಡ ಪಕ್ಷದ ರಾಜ್ಯ ಮಂಡಳಿ ಪರವಾಗಿ ಹಾಗೂ ಜಾಥಾ ಜೊತೆಯಲ್ಲಿರ್ತಕ್ಕಂಥ ನನ್ನ ತಂಡದ ಪರವಾಗಿ ನಿಮಗೆ ವಿಶೇಷವಾದಂಥ ಅಭಿನಂದನೆ ಹೇಳಿ ಬಯಸ್ತೇನೆ. ಭಾರತ ದೇಶದ ದೀಪ ಬೆಳಗಲು, ಭಾರತ ದೇಶದ ದೀಪ ಬೆಳಗಲು, ಭ್ರಷ್ಟಾಚಾರವ ಬಯಲಿ ಬೆಳೆಯಲು, ಭ್ರಷ್ಟಾಚಾರವ ಬಯಲಿ ಬೆಳೆಯಲು ಬರುತ್ತಿದೆ ಗೆಲುವಿನ ಜಾಥಾ. ಸಂಘಟನೆ ನಮ್ಮ ಹೋರಾಟ ಸಂಘಟನೆ, ಸಂಘಟನೆ ನಮ್ಮ ಹೋರಾಟ ಸಂಘಟನೆ. ಗುಲಾಮಗಿರಿಯ ಬಡಿದೋಡಿಸಲು, ಗುಲಾಮಗಿರಿಯ ನಡೆದೋಡಿಸಲು, ಸ್ವಾವಲಂಬನೆಯ ದಾರಿ ಹಿಡಿಯಲು, ಸ್ವಾಭಿಮಾನದ ಕಹಳೆ ಊದಲು ಜನರಿಗೆ ಶಕ್ತಿ. ಸಂಘಟನೆ ಹಕ್ಕು ಕೇಳಲು, ನಮ್ಮ ಶಕ್ತಿಯ ದೇಶಕ್ಕೆ ತಿಳಿಸಲು, ಶಕ್ತಿಯ ದೇಶಕ್ಕೆ ತಿಳಿಸಲು ಎಲ್ಲರಂತೆ